ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನರ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 24. ಯಾರೆಲ್ಲ 2030 ಗಿಂತ ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ನಲ್ಲಿ ಅದರಲ್ಲೂ ಕಾರ್ನರ್ ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಲಕ್ಸುರಿ ಟ್ರಿಪ್ಲೆಕ್ಸ್ ಹೌಸ್ ನ ಹುಡುಕ್ತಿದಿರೋ ಅವ್ರಿಗೋಸ್ಕರನೇ ಈ ವಿಡಿಯೋ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರನೇ ತರ್ತಾ ಇರ್ತೀವಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, 26x30 780 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ ಸ್ನೇಹಿತರೆ. ನಾರ್ತ್ ಗೆ 40 ಫೀಟ್ ರೋಡ್, ವೆಸ್ಟ್ ಗೆ 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲೇ ನೋಡ್ತಾ ಇದ್ದೀರಾ, ನಿಮ್ಗೆ ಜೊತೆನಲ್ಲಿ ಒಂದು ಶಾಪ್ ಕೂಡ ಕೊಟ್ಟಿದ್ದಾರೆ. ಶಾಪ್ ನೀವು ರೆಂಟ್ ಬೇಕಾದ್ರೆ ಕೊಡ್ಬೋದು. ಜೊತೆನಲ್ಲೇ ಗಿಡಗಳನ್ನೆಲ್ಲ ಹಾಕೊಳ್ಳಕ್ಕೆ ನಿಮ್ಗೆ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದನೂ ಎಂಟ್ರಿ ಬರುತ್ತೆ, ವೆಸ್ಟ್ ಕಡೆಯಿಂದನೂ ಎಂಟ್ರಿ ಬರುತ್ತೆ. ಸೊ ಕಾರ್ ಪಾರ್ಕಿಂಗ್ ಗೆ ನಿಮ್ಗೆ ವೆಸ್ಟ್ ಕಡೆಯಿಂದ ಎಂಟ್ರಿ ಕೊಟ್ಟಿರ್ತಾರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲೇ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಪಾರ್ಕಿಂಗ್ ಸ್ಪೇಸ್ ಯಾವ ತರ ಬರುತ್ತೆ ಅಂತ ಹೇಳಿ. ಚಿಕ್ಕ ಕಾರ್ ಆದ್ರೆ 2 ಕಾರ್ನ ಪಾರ್ಕ್ ಮಾಡ್ಕೊಬಹುದು, ದೊಡ್ಡ ಕಾರ್ ಆದ್ರೆ 1 ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನೆಲ್ಲ ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಸ್ಪೇಸ್ ಇದೆ. ಸೊ ಜೊತೆನಲ್ಲಿ ಓನ್ ಬೋರ್ವೆಲ್ ಆಪ್ಷನ್ ಬರುತ್ತೆ, ಕಾವೇರಿ ವಾಟರ್ ಕನೆಕ್ಷನ್ ಆಪ್ಷನ್ ಬರುತ್ತೆ, ಸಿಲಿಂಡರ್ ಪ್ರಾವಿಷನ್ ಕೂಡ ಕೆಳಗಡೆನೆ ಬರುತ್ತೆ, ಅದನ್ನ ತೋರಿಸ್ಕೊಡ್ತೀನಿ. ಜೊತೆನಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಇದೇನಕ್ಕೆ ಅಂತಂದ್ರೆ ಕಾಮನ್ ಬಾತ್ರೂಮ್ ಸೊ ಶಾಪ್ ರೆಂಟ್ ಕೊಟ್ಟಿರ್ತಾರಲ್ಲ ಅವರು ಯೂಸ್ ಮಾಡ್ಕೊಳಕ್ಕೆ ಸೊ ಆಪ್ಷನ್ ಮಾಡ್ಕೊಟ್ಟಿರ್ತಾರೆ. ಸೊ ಫ್ಲೋರಿಂಗ್ ನೋಡ್ತಾ ಇದೀರಾ, ಕಂಪ್ಲೀಟ್ ಗ್ರಾನೈಟ್ಸ್ ಯೂಸ್ ಮಾಡಿರೋಂತ ಫ್ಲೋರಿಂಗ್ ಇದು ಕಂಪ್ಲೀಟ್. ಸೊ 8000 ಲೀಟರ್ ಕೆಪಾಸಿಟಿ ಅಂತ ಸಂಪು ಕೂಡ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೋಡಿದ್ರಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಜೊತೆನಲ್ಲಿ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಆಯ್ತು. ಫಸ್ಟ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಫ್ಲೋರ್ ಅಲ್ಲಿ ಆಕ್ಚುಲಿ ಏನ್ ಟ್ರಿಪ್ಲೆಕ್ಸ್ ಹೌಸ್ ಏನ್ ನೋಡ್ತಾ ಇದೀರಾ ಅದ್ರ ಎಂಟ್ರೆನ್ಸ್ ಸ್ಟಾರ್ಟ್ ಆಗೋದೇ ಫಸ್ಟ್ ಫ್ಲೋರ್ ಇಂದ. ಸೊ ಅಲ್ಲಿಂದ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಫಸ್ಟ್ ಫ್ಲೋರ್. ಸೊ ನೋಡ್ತಾ ಇದೀರಾ ಎಂಟ್ರೆನ್ಸ್ ನಿಮ್ಗೆ ಮೈನ್ ಟ್ರಿಪ್ಲೆಕ್ಸ್ ಹೌಸ್ ಏನಿದೆಯಾ ಅದ್ರದ್ದು ಮೈನ್ ಎಂಟ್ರೆನ್ಸ್. ಡೋರ್ ಬಂದು ನಾರ್ತ್ ಫೇಸಿಂಗ್ ಬರುತ್ತೆ. ಡೋರ್ ನೋಡ್ತಾ ಇದೀರಾ ಕಂಪ್ಲೀಟ್ ಡೋರ್ಸ್ ವಿಂಡೋಸ್ ಎಲ್ಲ ಟೀಕ್ವುಡ್ ಅಲ್ಲಿ ಮಾಡಿರೋಂಥದ್ದು, ಎಲ್ಲ ಲಕ್ಸುರಿ ಆಗಿ ಯೂಸ್ ಮಾಡಿದರೆ. ಲಕ್ಸುರಿ ಪ್ರಾಡಕ್ಟ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು ಇದು. ಇಂಟೀರಿಯರ್ ಪ್ರತಿಯೊಂದು ಕೂಡ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದೀರಾ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಲಿವಿಂಗ್ ಏರಿಯಾ ನಿಮ್ಗೆ. ಸೊ ತುಂಬಾ ದೊಡ್ಡದಾಗಿ ಬರುತ್ತೆ ಲಿವಿಂಗ್ ಏರಿಯಾ ನಿಮ್ಗೆ. ಸೊ ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ ಲಿವಿಂಗ್ ಏರಿಯಾ. ಕಂಪ್ಲೀಟ್ ಆಗಿ ನೋಡ್ತಾ ಇದೀರಾ ವಾಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ವುಡ್ ಫಿನಿಶಿಂಗ್ ಅಲ್ಲಿ ವೆನಿಲ್ ಶೀಟ್ ಯೂಸ್ ಮಾಡಿರೋಂಥದ್ದಾಗಿರುತ್ತೆ. ಸೊ ವಿಂಡೋಸ್ ಕೂಡ ಬರುತ್ತೆ, ವಿಂಡೋಸ್ಗೂ ಕೂಡ ನಿಮ್ಗೆ ಟೀಕ್ವುಡ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಇಲ್ಲಿ ನಿಮ್ಗೆ UPS ಪ್ರಾವಿಷನ್ ಆಪ್ಷನ್ ಬರುತ್ತೆ, ಅಥವಾ ಸ್ಟೋರೇಜ್ ಏನಾದ್ರು ಮಾಡ್ಕೊಳ್ಳೋಂತ ಪ್ರಾವಿಷನ್ ಇರುತ್ತೆ. ಮೇಲ್ಗಡೆ POP ಫಾಲ್ ಸೀಲ್ ನೋಡ್ತಾ ಇದೀರಾ ಎಷ್ಟು ಲಕ್ಸುರಿ ಆಗಿ ಮಾಡಿದ್ದಾರೆ. POP ಫಾಲ್ ಸೀಲು ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇದೀರಾ ಓಪನ್ ಮಾಡರ್ನ್ ಕಿಚನ್ ಬರುತ್ತೆ. ಅದು ಆಕ್ಚುಲಿ ಮಾಡ್ಯುಲರ್ ಕಿಚನ್, ಓಪನ್ ಸ್ಪೇಸ್ ಬರುತ್ತೆ ನಿಮ್ಗೆ. ಜೊತೆನಲ್ಲಿ ಡೈನಿಂಗ್ ಸ್ಪೇಸ್ ಇಲ್ಲೇ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ನಿಮ್ಗೆ ಒಂದು ಪೂಜಾ ರೂಮ್ ಕೂಡ ಬರುತ್ತೆ. ಪೂಜಾ ರೂಮ್ ನೋಡ್ತಾ ಇದೀರಾ ಎಷ್ಟು ಲಕ್ಸುರಿ ಆಗಿ ಮಾಡಿದ್ದಾರೆ ಅಂತ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೋರ್ ನೋಡ್ತಾ ಇದೀರಾ ವಿತ್ ಬೆಲ್ಸ್ ಎಲ್ಲ ಬರುತ್ತೆ ಡೋರ್ ಅಲ್ಲಿ. ಸೊ ಅದು ಕೂಡ ಟೀಕ್ವುಡ್ ಅಲ್ಲಿ ಮಾಡಿರೋ ಅಂತದ್ದು. ಸೊ ಕಂಪ್ಲೀಟ್ ಆಗಿ ಟೆಂಪಲ್ ಅಲ್ಲಿ ಯಾವ ತರ ಬೇಕೋ ಡೋರ್ ಆ ತರ ಮಾಡ್ಕೊಟ್ಟಿರ್ತಾರೆ ಪೂಜಾ ರೂಮ್ಗೆ. ಸೊ ಮಾಡ್ಯುಲರ್ ಕಿಚನ್ ನೋಡ್ತಾ ಇರೋ ಸ್ಟೋರೇಜ್ ಸ್ಪೇಸಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ಸಾಫ್ಟ್ ಕ್ಲೋಸಸ್ ಆಪ್ಷನ್ ಬರುತ್ತೆ. ಬೇಕಾದಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಫ್ರಿಡ್ಜ್ ಪಾಯಿಂಟ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ, ರೆಫ್ರಿಜಿರೇಟರ್. ಸೊ ಜೊತೆನಲ್ಲಿ ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಜೊತೆನಲ್ಲಿ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಸೊ ಗೆಸ್ಟ್ ಯಾರಾದ್ರೂ ಬಂದಾಗ ಯೂಸ್ ಮಾಡ್ಕೊಳಕ್ಕೆ ಕಾಮನ್ ಬಾತ್ರೂಮ್ ಇಲ್ಲಿ ಮಾಡಿದ್ದಾರೆ. ಬೇಡ ಅಂತಂದ್ರೂ ಕೂಡ ನೀವು ಯುಟಿಲಿಟಿ ಸ್ಪೇಸ್ಗೆ ಯೂಸ್ ಮಾಡ್ಕೊಬಹುದು. ಸೊ ಯುಟಿಲಿಟಿ ಸ್ಪೇಸ್ ಅಂತಂದ್ರೆ ಇವಾಗ ಕಿಚನ್ ಇಂದ ಈಚೆಗಡೆನೆ ಇರುತ್ತೆ ನಿಮ್ಗೆ. ಎಲ್ಲದರಲ್ಲೂ POP ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದಾರೆ, ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ, ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾನೇ ನೋಡ್ತಾ ಇದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಎಷ್ಟು ಲಕ್ಸುರಿ ಆಗಿ ಕಾಣುತ್ತೆ ಅಂತ. ಸೊ ಇಲ್ಲಿ ಬೆಳಕಿಗೋಸ್ಕರ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ವಿತ್ ಅಲ್ಲಿ ಗ್ಲಾಸ್ ಕವರಿಂಗ್ ಮಾಡಿದ್ದಾರೆ, ಗ್ಲಾಸ್ ಹಾಕಿದ್ದಾರೆ, ವಿತ್ MS ಗ್ರಿಲ್ ಮಾಡಿದ್ದಾರೆ. ಸೊ ಇದು ನೋಡ್ತಾ ಇದೀರಾ ಮೊದಲನೇದು ಮಾಸ್ಟರ್ ಬೆಡ್ರೂಮ್ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು ಎಷ್ಟು ಲಕ್ಸುರಿ ಆಗಿ ಮಾಡಿದ್ದಾರೆ ನೋಡಿ. ಕಂಪ್ಲೀಟ್ ಆಗಿ ಕಾಟ್ಸು, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ಸ್, TV ಕ್ಯಾಬಿನೆಟ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ಯಾವುದೇ ತರ ನೀವು ಎಕ್ಸ್ಟ್ರಾ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲ ಲಕ್ಸುರಿ ಮಾಡಿಸಿರೋದು. ವಾರ್ಡ್ರೋಬ್ ಕೂಡ ಇವನ್ ವಾರ್ಡ್ರೋಬ್ ರೆಡಿಮೇಡ್ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ವಿತ್ ಎಲ್ಲ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ರೆ ಎಲ್ಲ ಸೇಮ್ ಬರುತ್ತೆ ನಿಮ್ಗೆ. TV ಕ್ಯಾಬಿನೆಟ್ ಇರ್ಬೋದು, ಕಾರ್ಡ್ಸ್ ಇರ್ಬೋದು, ಡಿಸೈನರ್ ಲೈಟ್ಸ್ಗಳು ಯೂಸ್ ಮಾಡಿರ್ಬೋದು.
ವಾರ್ಡ್ರೋಬ್ ಆಗಿರ್ಬೋದು ಎಲ್ಲ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಮೇನ್ ಬೆನಿಫಿಟ್ ಏನಂತಂದ್ರೆ ಪ್ರತಿಯೊಂದು ರೂಮಲ್ಲೂ ಕೂಡ ನಿಮ್ಗೆ ಇದರಲ್ಲಿ ಬಾಲ್ಕನಿ ಆಪ್ಷನ್ ಬರುತ್ತೆ. ಪ್ರತಿಯೊಂದು ರೂಮಲ್ಲೂ ಕೂಡ 3 ರೂಮ್ ಏನ್ ಬರುತ್ತೆ, 3 ರೂಮಲ್ಲೂ ಕೂಡ ಬಾಲ್ಕನಿ ಆಪ್ಷನ್ ಬರುತ್ತೆ ಬಿಕಾಸ್ ಆಫ್ ಕಾರ್ನರ್ ಪ್ರಾಪರ್ಟಿ ಬೆನಿಫಿಟ್ ಅದು. ಸೊ ಡ್ರೆಸ್ಸಿಂಗ್ ಟೇಬಲ್ ನೋಡ್ತಾ ಇದ್ದೀರಾ, ಜೊತೆನಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಸೊ ಬಾತ್ರೂಮ್ ನೋಡ್ಬೇಕು ನೀವು, ಬಾತ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ, ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ನಿಮ್ಗೆ ಅದರಲ್ಲಿ ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್ ಆಗಿದೆ, ಸಪರೇಟ್ ಆಗಿ ಮಾಡ್ಕೊಬಹುದು, ಆ ತರ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ರೂಮು ನೋಡಿದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ, ಎಷ್ಟು ದೊಡ್ಡದಾಗಿ ಬರುತ್ತೆ. ಇದು ಬಂದು ಸೆಕೆಂಡ್ ಬೆಡ್ರೂಮು. ಸೊ ಫಸ್ಟ್ ಬೆಡ್ರೂಮ್ ಏನ್ ನೋಡಿದ್ರೆ ಇದು ಸೆಕೆಂಡ್ ಬೆಡ್ರೂಮ್. ಸೊ ಇದು ಬಂದು ಕಿಡ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಸೊ ಕಿಡ್ಸ್ಗೆ ಇಷ್ಟ ಆಗಂತ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಸೊ ಈವನ್ ಇಲ್ಲೂ ಕೂಡ ನೋಡಿ ಬಾಲ್ಕನಿ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ಇದು ಬಂದು ನಾರ್ತ್ ಸೈಡ್ಗೆ ನಿಮ್ಗೆ ಬಾಲ್ಕನಿ ಆಪ್ಷನ್ ಬರುತ್ತೆ. ನಾರ್ತ್ ಸೈಡ್ ರೋಡ್ ಇದೆ, ವೆಸ್ಟ್ ಸೈಡ್ ರೋಡ್ ಬರುತ್ತೆ, ಕಾರ್ನರ್ ಪ್ರಾಪರ್ಟಿ ಅಲ್ವಾ. ಸೊ ಆತರ ಇಲ್ಲಿ ನಿಮ್ಗೆ ಹಿಡನ್ ಬಾತ್ರೂಮ್ ಕೂಡ ಒಂದು ಕೊಟ್ಟಿದ್ದಾರೆ. ಸೊ ಗೊತ್ತಾಗಲ್ಲ ಇಲ್ಲಿ ಬಾತ್ರೂಮ್ ಇದೆ ಅಂತ ಅಂದ್ಬಿಟ್ರೆ ಹಿಡನ್ ಬಾತ್ರೂಮ್ ಬರುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ, ಅದನ್ನು ಕೂಡ ದೊಡ್ಡದಾಗಿ ಬರುತ್ತೆ. ಅದು ಕೂಡ ಎಲ್ಲಾ ಬಾತ್ರೂಮ್ ಕೂಡ ನಿಮ್ಗೆ ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್ ಮಾಡ್ಕೊಟ್ಟಿದ್ದಾರೆ. ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಏನ್ ಬರುತ್ತೆ ಅದರಲ್ಲೆಲ್ಲ ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್ ಆಗಿ ಬರುತ್ತೆ. ಇವನ್ POP ಫಾಲ್ ಸೀಲಿಂಗು, LED ಲೈಟ್ಸು, ಕಾರ್ಡ್ಸು, ವಾರ್ಡ್ರೋಬ್ಸ್ ಎಲ್ಲ ಪ್ರತಿಯೊಂದು ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ವಾಲ್ ನೋಡ್ತಾ ಇದೀರಾ, ವಾಲ್ ಪೈಂಟಿಂಗ್ ನೋಡ್ತಾ ಇದೀರಾ, ಡಿಸೈನ್ ನೋಡ್ತಾ ಇದ್ರೆ ಎಷ್ಟು ಲಕ್ಸುರಿ ಆಗಿ ಮಾಡಿದ್ದಾರೆ ನೋಡಿ, ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತೆ ಲೈಟ್ಸ್ ನೋಡಿ ಯಾವ ತರ ಯೂಸ್ ಮಾಡಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸ್ನೇಹಿತರೆ. ಇವನ್ ಕಂಪ್ಲೀಟ್ ಆಗಿ ಲಕ್ಸುರಿ ಆಗಿ ಮಾಡಿದ್ದಾರೆ ಈ ಬಿಲ್ಡಿಂಗು. ಆಕ್ಚುಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಒಂದ್ಸಲಿ ಡೈರೆಕ್ಟ್ ಆಗಿ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಆ ತರ ಮಾಡಿದ್ದಾರೆ. ಸೊ ಇದು ಬಂದು ವಾಷಿಂಗ್ ಮಿಷಿನ್ ಪ್ರಾವಿಷನ್ಗೆ, ವಾಷಿಂಗ್ ಮಿಷಿನ್ಗೋಸ್ಕರ ಪ್ರಾಡಕ್ಟ್ಸ್ಗಳು ಏನೇನು ಬೇಕೋ ಅದನ್ನ ಇಟ್ಕೊಳ್ಳೋಕೆ ಒಂದು ಸ್ಟೋರೇಜ್ ಬಾಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದು 3ನೇ ಬೆಡ್ರೂಮು. ಇದನ್ನ ನೀವು ಗೆಸ್ಟ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು ಅಥವಾ ನೀವೇ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಎಷ್ಟು ಲಕ್ಸುರಿ ಆಗಿದೆ ನೋಡಿ, ಪ್ರತಿಯೊಂದು ಕೂಡ ಕಲರ್ ಕಾಂಬಿನೇಷನ್ ಸೇಮ್ ಇರುತ್ತೆ. ಟಿವಿ ಕ್ಯಾಬಿನೆಟ್, ಕಾರ್ಡ್ಸು, ಕಾರ್ಡ್ಸ್ ಟೇಬಲ್ಲು, ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಟೇಬಲ್ಲು ಪ್ರತಿಯೊಂದು ಕೂಡ ಸೇಮ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ಇವನ್ ಇಲ್ಲೂ ಕೂಡ ನಿಮ್ಗೆ ಒಂದು ಬಾಲ್ಕನಿ ಕೂಡ ಆಪ್ಷನ್ ಬರುತ್ತೆ, ಅಟ್ಯಾಚ್ ಬಾಲ್ಕನಿ ಬರುತ್ತೆ, ಅಟ್ಯಾಚ್ ಬಾತ್ರೂಮು, ಟಿವಿ ಕ್ಯಾಬಿನೆಟ್ಸು, ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಬರುತ್ತೆ. ಏನು ಕೂಡ ನೀವು ಎಕ್ಸ್ಟ್ರಾ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಕಾರ್ನರ್ ಸೈಟು ಮತ್ತೆ ಮೆಜರ್ಮೆಂಟ್ ಕೂಡ ದೊಡ್ಡದು ಬರುತ್ತೆ, 20-30ಗಿನ್ನ ದೊಡ್ಡದು ಬರುತ್ತೆ. 26x30 780 ಸ್ಕ್ವೇರ್ ಫೀಟು. ಬಾತ್ರೂಮ್ ನೋಡ್ತಾ ಇದ್ರೆ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂತ, ಎಷ್ಟು ಲಕ್ಸುರಿ ಆಗಿದೆ ಅಂತ. ಸೊ ಇದು ಬಂದು 3rd ಬೆಡ್ರೂಮ್ ಆಯ್ತು. ಸೊ ಜೊತೆನಲ್ಲಿ ಒಂದು ಇಲ್ಲಿ ಕಾಮನ್ ಬಾಲ್ಕನಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ನಾರ್ತ್ ಸೈಡ್ ಏನ್ ರೋಡ್ ಬರುತ್ತೆ ಅದಕ್ಕೊಂದು ಕಾಮನ್ ಬಾಲ್ಕನಿ ಆಪ್ಷನ್ ಬರುತ್ತೆ. 2 ಕಡೆಯಿಂದ ಬಾಲ್ಕನಿ ಯೂಸ್ ಮಾಡ್ಕೊಬಹುದು ಈ ರೂಮ್ ಇಂದ. ಸೊ ಇಲ್ಲಿ ಬಂದು ಜೊತೆನಲ್ಲಿ ದೊಡ್ಡದಾಗಿ ನಿಮ್ಗೆ ಲಾರ್ಜ್ ಟೆರೇಸ್ ಬಾಲ್ಕನಿ ಬರುತ್ತೆ. ಇದನ್ನ ನೀವು ಪಾರ್ಟಿ ಏರಿಯಾ ತರ ಯೂಸ್ ಮಾಡ್ಕೊಬಹುದು, ಅಥವಾ ಜಿಮ್ಗೆ, ಯೋಗಾಗೆ ಏನ್ ಬೇಕಾದ್ರೂ ಮಾಡಕ್ಕೆ ಯೂಸ್ ಮಾಡ್ಕೊಬಹುದು, ಅಥವಾ ಸ್ಮಾಲ್ ಪಾರ್ಟಿ ಫಂಕ್ಷನ್ಸ್ಗಳು ಏನೇ ಮಾಡಿದ್ರು ಅದನ್ನ ಇಲ್ಲಿ ಯೂಸ್ ಮಾಡ್ಕೊಬಹುದು. ಅಷ್ಟು ಲಕ್ಸುರಿ ಆಗಿದೆ, ಅಷ್ಟು ದೊಡ್ಡದಾಗಿದೆ, ಸ್ಪೇಸು ತುಂಬಾ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೂಡ ಇಲ್ಲೇ ಮಾಡ್ಕೊಟ್ಟಿದ್ದಾರೆ. ಮೇಲ್ಗಡೆ ನಿಮ್ಗೆ ಗೇಟ್ ಕವರ್ಡ್ ಮಾಡಿರೋ ಅಂತ ಒಂದು ಟೆರೇಸ್ ಕೂಡ ಬರುತ್ತೆ, ಫುಲ್ ಲಕ್ಸುರಿ ಆಗಿ, ಫುಲ್ ಮೋಲ್ಡ್ ಆಗಿರೋಂಥ ಟೆರೇಸ್ ಇದು. ಮಂಗಳೂರು ಟೈಲ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಆಗಿ ಮೋಲ್ಡ್ ಇರುತ್ತೆ ಇದು ಟೆರೇಸ್. ಅಲ್ಲೂ ಫುಲ್ ನೀವು ಕವರ್ ಮಾಡ್ಕೊಬಹುದು. ಆಕ್ಚುಲಿ ನೀವು 2 ಟ್ರ್ಯಾಕ್ ಬರುತ್ತಲ್ವಾ, ಆ ತರ ಹಾಕೊಂಡು ಕವರ್ ಮಾಡ್ಕೊಬಹುದು. ಇದು ಬಂದು ನೋಡಿ ಕಂಪ್ಲೀಟ್ ಟೆರೇಸು ಈ ತರ ಬರುತ್ತೆ, ಕಂಪ್ಲೀಟ್ ಟೆರೇಸ್ ವಿತ್ ಟ್ಯಾಂಕ್ ಸ್ಟೋರೇಜ್ ಬರುತ್ತೆ. 2000 ಲೀಟರ್ ಮೇಲ್ಗಡೆ ಟ್ಯಾಂಕ್ ಸ್ಟೋರೇಜ್ ಬರುತ್ತೆ ನಿಮ್ಗೆ. ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಬನಶಂಕರಿ 6 ಸ್ಟೇಜ್ ಆಗಿರುತ್ತೆ, BDA ಲೇಔಟ್. ಜಸ್ಟ್ 300 ಮೀಟರ್ ನಿಮ್ಗೆ 80 ಫೀಟ್ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 1 ಕಿಲೋಮೀಟರ್ ನಿಮ್ಗೆ ಪ್ರೆಸಿಡೆನ್ಸಿ ಸ್ಕೂಲ್ ಮತ್ತೆ NPS ಸ್ಕೂಲ್ ಆಪ್ಷನ್ ಬರುತ್ತೆ. ಜಸ್ಟ್ 1.5 ಕಿಲೋಮೀಟರ್ ನಿಮ್ಗೆ ಉತ್ತರಳ್ಳಿ ಕಿಂಗೇರಿ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 2.5 ಕಿಲೋಮೀಟರ್ ನಿಮ್ಗೆ KSIT ಕಾಲೇಜು ಮತ್ತೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಈ ಪ್ರಾಪರ್ಟಿಯ ಬೆಲೆ ಬಂದು 1,95 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.